ಹಾಯ್ ಫ್ರೆಂಡ್ಸ್, ಪವಿತ್ರ ಡೈಲಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಸಬ್ಬಕ್ಕಿ ಸೊಪ್ಪು ಮತ್ತು ಕಡಲೆಬೇಳೆ ಬಳಸಿ ವೆಜ್ ಕೈಮಾ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅರ್ಧ ಕಟ್ಟಿನಷ್ಟು ಸಬ್ಬಕ್ಕಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ, 1 ಏಲಕ್ಕಿ, ಲವಂಗ ಸ್ವಲ್ಪ, 4 ಪೀಸು ಚಕ್ಕೆ, 1 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ದೊಡ್ಡದು ಈರುಳ್ಳಿ, 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ದೊಡ್ಡ ಹೋಳಷ್ಟು ಕಾಯಿ ತುರಿದಿಟ್ಕೊಂಡಿದ್ದೀನಿ, 1/4 kg ಕಡಲೆಬೇಳೆನ 2 ಅವರ್ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ, 25 ಮೆಣಸಿಕಾಯಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು. ಒಂದು ಪ್ಯಾನಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಈಗ ಮಿಕ್ಸಿಗೆ ಮಸಾಲೆ ಪದಾರ್ಥಗಳು ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು ಮತ್ತು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಮೆಣಸಿಕಾಯಿ ಮತ್ತು ಈರುಳ್ಳಿ, ಅದನ್ನು ಹಾಕೋಬೇಕು. ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಈ ಮಸಾಲೆನ ನಾವು ಅರ್ಧ ಸಾಂಬಾರಿಗೆ, ಅರ್ಧ ಉಂಡೆಗಳಿಗೆ ಮಾಡ್ಕೋಬೇಕು. ಸೊ ಹಾಗೆ ನಾನು ಸ್ವಲ್ಪ ಮಸಾಲೆನ ಎತ್ತಿಟ್ಕೊಂಡಿದ್ದೀನಿ. ಉಳಿದಿರೋ ಮಸಾಲೆಗೆ ಕಡಲೆಬೇಳೆ ಹಾಕ್ಕೊಂಡು ವಡೆಗೆ ನಾವು ಯಾವ ಥರ ರುಬ್ಕೊತೀವಲ್ಲ ಆ ಥರ ರುಬ್ಕೊಬೇಕು. ಕಡಲೆಬೇಳೆ ನೋಡಿಕೊಂಡು ಎಷ್ಟು ಕಡಲೆಬೇಳೆಗೆ ಬೇಕು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ರುಬ್ಕೋಬೇಕು. ರುಬ್ಬಿರೋ ಮಸಾಲೆಗೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಮಾಡಿಕೊಂಡು ಒಂದು ಪಾತ್ರೆಗೆ ಎಣ್ಣೆ ಸವರ್ಕೋಬೇಕು. ಎಣ್ಣೆ ಸವರ್ದ ಮೇಲೆ ಸಬ್ಬಕ್ಕಿ ಸೊಪ್ಪುದು ಏನು ಮಿಕ್ಸಿಂಗ್ ಇದೆಯಲ್ಲ ಅದನ್ನು ಸಣ್ಣದಾಗಿ ಉಂಡೆಗಳು ಮಾಡಿ ಇಟ್ಕೋಬೇಕು. ಇದನ್ನು ನಾವು ಇಡ್ಲಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಒಂದು 10-15 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಡ್ಲಿ ಪಾತ್ರೆಗೆ ಯಾವುದಾಗುತ್ತಲ್ಲ ಅದೇ ಪಾತ್ರೆನ ಇಟ್ಕೊಳ್ಳಿ, ಸೈಜ್ನ ನೋಡಿಕೊಂಡು. ನೋಡಿ ಫ್ರೆಂಡ್ಸ್, ಆಗಿದೆ. ಉಂಡೆಗಳು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕುಕ್ಕರಲ್ಲಿಟ್ಟು ಬೇಯಿಸ್ಕೊತೀನಿ. ನೀರು ಹಾಕಬೇಕು ತಳಭಾಗಕ್ಕೆ. ಮೇಲೆ ಒಂದು ತಟ್ಟೆ ಇಟ್ಟಿದ್ದೀನಿ. ಅದ್ರ ಮೇಲೆ ಬಾಕ್ಸಲ್ಲಿ ನಾನೆಲ್ಲ ಉಂಡೆಗಳು ಇಟ್ಕೊಂಡಿದ್ನಲ್ಲ ಅದೇ ಬಾಕ್ಸ್ನ ತೆಗೆದು ಕುಕ್ಕರ್ ಒಳಗಿಟ್ಟು 10-15 ನಿಮಿಷ ಬೇಯಿಸ್ಕೊತೀನಿ. ಇವಾಗ ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಉಳಿದಿದ್ದು ಖಾರ ಇರುತ್ತಲ್ಲ ಅದು ಹಾಕ್ಕೊಂಡಿದ್ದೀನಿ, ಟೊಮೆಟೊ ಮತ್ತು ಕಾಯಿ ತುರಿ ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಹಾಗೆ ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾರು ಮಾಡೋದಕ್ಕೆ ಪಾತ್ರೆ ಇಟ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತೀನಿ. ಆಯಿಲ್ ಕಾದ ನಂತರ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊತೀನಿ.
ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊತೀನಿ. ನಾವು ಮೆಣಸಿಕಾಯಲ್ಲೇ ಖಾರ ಹಾಕಿರೋದ್ರಿಂದ ಇಲ್ಲಿ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಲ್ಲ. ಸೊ ಸಾಂಬಾರು ಪ್ಲೈನ್ ಅನಿಸುತ್ತೆ ಅಂತ ಹೇಳಿ ಸ್ವಲ್ಪ ಅರಿಶಿನ ಸೇರಿಸ್ಕೊತೀವಿ. ನೆಕ್ಸ್ಟು ರುಬ್ಬಿಟ್ಟಿರೋ ಮಸಾಲೆನ ಹಾಕ್ಕೊತೀವಿ. ನಾನು ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊತೀನಿ ಸಾಂಬಾರನ್ನ. ಸೊ ನನಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ಸೇರಿಸ್ಕೊಂಡು ಹಾಕ್ಕೊತೀನಿ. ನೋಡಿ ಈ ಹದಕ್ಕಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್, ಎಷ್ಟು ರುಚಿಗೆ ಬೇಕು ಅಷ್ಟು. ಇದನ್ನು ಕುದಿಯೋಕ್ಕೆ ಬಿಡ್ತೀನಿ. ನೆಕ್ಸ್ಟು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀನಿ. ಇದೇಂತಿಕೆ ಅಂದರೆ ಅರ್ಧ ಉಂಡೆಗಳನ್ನ ಸಾರಿಗೆ ಹಾಕ್ಕೊತೀನಿ, ಅರ್ಧ ಉಂಡೆಗಳನ್ನ ಡ್ರೈ ಆಗಿ ಫ್ರೈ ಮಾಡ್ಕೊತೀನಿ ನಾನು. ನೋಡಿ ಫ್ರೆಂಡ್ಸ್, ಆಗಿದೆ. ಉಂಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ಸಾರೊಳಗೆ ಉಂಡೆಗಳು ಹಾಕಿದ್ರೂ ಅದು ಕಲಸೋಗಲ್ಲ. ಮಾಡಿಟ್ಕೊಂಡಿರೋ ಉಂಡೆಯಲ್ಲಿ ಅರ್ಧ ಉಂಡೆ ಸಾರಿಗೆ ಹಾಕ್ಕೊತೀನಿ. ಅದನ್ನು ಒಂದು 10-15 ನಿಮಿಷ ಅಷ್ಟೇ ಬೇಯಿಸ್ತೀನಿ. ಯಾಕೆಂದರೆ ಉಂಡೆ ಹಾಕೋಕ್ಕೂ ಮೊದಲು ಸಾಂಬಾರು ಬೆಂದಿರುತ್ತೆ, ಮತ್ತು ಉಂಡೆ ನಾವು ಅಬೇಲ್ ಬೇಯಿಸಿರೋದ್ರಿಂದ ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳಲ್ಲ. ಸೊ ಅದನ್ನು ಒಂದು 10-15 ನಿಮಿಷ ಬೇಯಿಸ್ಬಿಟ್ಟು ತೆಗೆದಿಟ್ಟಿರ್ತೀನಿ. ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಸಾಸಿವೆ, ಸಿಡಿದ ಮೇಲೆ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊತೀನಿ. ಉಂಡೆಗೆ ನಾವು ಆಲ್ರೆಡಿ ಖಾರ ಉಪ್ಪು ಸೇರಿಸಿರ್ತೀವಿ. ಸೊ ಈರುಳ್ಳಿ ಸಪ್ಪೆ ಅಂತ ಅನಿಸುತ್ತೆ. ಅದಕ್ಕೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊತೀನಿ ನಾನು. ಬರೀ ಈರುಳ್ಳಿಗೆ ಬೇಕಾದಷ್ಟು ಉಪ್ಪು ಮಾತ್ರ ಹಾಕೋಬೇಕು ಫ್ರೆಂಡ್. ನೆಕ್ಸ್ಟ್ ಉಂಡೆಗಳನ್ನ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ತೀನಿ. ಕೆಂಪಗಾಗೋವರೆಗೂ ಬೇಯಕ್ಕೆ ಬಿಡ್ತೀನಿ. ಎರಡೂ ಕಡೆ ಬೇಯಿಸ್ಕೊಬೇಕು ಕೆಂಪಗಾಗೋವರೆಗೂ. ಒಂದು ಕಡೆ ಆಗಿದೆ, ಮತ್ತೆ ತಿರುವಾಕಿ ಮತ್ತೆ ಬೇಯಿಸ್ಕೊತೀನಿ. ನೋಡಿ ಫ್ರೆಂಡ್ಸ್, ಬೆಂದಿದೆ. ಇವಾಗ ನಮ್ಮದು ಕೈಮಾ ಸಾರಿನ ಉಂಡೆ ರೆಡಿ ಇದೆ ಸರ್ವ್ ಮಾಡಲು. ನೋಡಿ ಫ್ರೆಂಡ್ಸ್ ಹೇಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.